ಆಪರೇಷನ್ ಅಸ್ಥಿ ಪಂಜರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಸತತ 3 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತ ಏನು ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಬಂದು ಅವತ್ತಿನಿಂದ ಇವತ್ತಿನವರೆಗೂ ಆತ ತೋರಿಸಿದ ಜಾಗಗಳಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡಿ ಮುಗಿಸಿದ್ದಾರೆ. ಸುಮಾರು 17 ಜಾಗಗಳಲ್ಲಿ ಉತ್ಖನನ ಕಾರ್ಯ ನಡೆದಿದೆ. ಆದರೆ 2 ಜಾಗಗಳಲ್ಲಿ ಮಾತ್ರ ಮೂಳೆ ಸಿಕ್ಕಿರುವಂಥದ್ದು, ಅದು ಕೂಡ ಪುರುಷನದ್ದು. ಹಾಗಾಗಿ ಇನ್ಮಿಕ್ಕಿದ ಭಾಗಗಳಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತಹ ಅನಾಮಿಕನ ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಕುತೂಹಲ ಇರುವಂಥದ್ದು. ಹಾಗಾಗಿ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಎಸ್ಐಟಿ ಅಧಿಕಾರಿಗಳು ತಾತ್ಕಾಲಿಕ ಸ್ಥಗಿತವನ್ನ ಮಾಡಿದ್ದಾರೆ. ಯಾವುದೇ ಉತ್ಖನನ ಕಾರ್ಯ ನಡೀತಾ ಇಲ್ಲ. ಬಟ್ ಈಗ ಅನಾಮಿಕನನ್ನ ಯಾವ ರೀತಿಯಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ? ಸತತ 3 ಗಂಟೆಗಳಿಂದ ವಿಚಾರಣೆ ಬಳಿಕ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಏನಾದ್ರೂ ಹೊಸ ಇನ್ಫಾರ್ಮೇಶನ್ ಏನಾದ್ರೂ ಕೊಟ್ಟಿದ್ದಾನ ಅನಾಮಿಕ? ಖಂಡಿತವಾಗ್ಲೂ ಚೈತ್ರ, ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ಅನಾಮಿಕ ವ್ಯಕ್ತಿಯನ್ನ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತಿನ ಒಂದು ವಿಚಾರಣೆ ಏನು ಅಂತಂದ್ರೆ, ಆತ ಎಷ್ಟು ಶವಗಳನ್ನ ಹೂತಾಕಿದ್ದಾನೆ, ಎಲ್ಲೆಲ್ಲಿ ಹೂತಾಕಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾದಂತಹ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಯಾಕಂದ್ರೆ ಆತ ಇದುವರೆಗೂ 17 ಪ್ಲೇಸ್ಗಳನ್ನ ತೋರಿಸಿದ್ರು. 17 ಪ್ಲೇಸ್ಗಳಲ್ಲಿ ಕೂಡ ಉತ್ಖನನ ಕಾರ್ಯ ಆಗಿತ್ತು. ಆದ್ರೆ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು ಸಿಕ್ಕಿರುವಂತದ್ದು ಬಿಟ್ರೆ ಬೇರೆಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಅವಶೇಷಗಳು ಸಿಕ್ಕಿರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಆತ ಹೇಳಿದಂತಹ ಪ್ರದೇಶದಲ್ಲಿ ಎಲ್ಲವೂ ಕೂಡ ಹೋಗಿ ಅಗಿಯುವಂತದ್ರ ಬದಲು ಆತನಿಂದ ಸುದೀರ್ಘವಾದಂತಹ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳೋಣ, ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡಿದ್ದಾದಂತ ಬಳಿಕ ಉತ್ಖನನ ಕಾರ್ಯವನ್ನ ಮಾಡೋಣ ಅನ್ನುವಂತ ನಿರ್ಧಾರಕ್ಕೂ ಕೂಡ ಎಸ್ಐಟಿ ಬಂದಿತ್ತು. ನಿನ್ನೆ ಗೃಹ ಸಚಿವರು ಕೂಡ ಅಷ್ಟೇ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಉತ್ಖನನದ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಬೆಳಿಗ್ಗೆ 11 ಗಂಟೆಯಿಂದಲೂ ಕೂಡ ಅಷ್ಟೇ ಎಸ್ಐಟಿಯಲ್ಲಿ ಎಸ್ಪಿ ಜಿತೇಂದ್ರ ಕುಮಾರ್ ಅವರು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತದ್ದು, ಹೌದು, ನಾನು 1994ರಿಂದ 2014 ಅವಧಿಯಲ್ಲಿ 20 ವರ್ಷಗಳಲ್ಲಿ ಸಾಕಷ್ಟು 100 ಶವಗಳನ್ನ ನಾನು ಹೂತಾಕಿದ್ದೀನಿ ಅಂತ ಹೇಳ್ತಿದ್ದೇನೆ. ಆದ್ರೆ ಆತ ಇನ್ನೂ ಕೂಡ ಅಷ್ಟೇ ಒಂದಷ್ಟು ಪಾಯಿಂಟ್ಗಳು ತೋರಿಸುವಂತದ್ದು ಬಾಕಿ ಇದೆ ಅನ್ನೋದು ಹೇಳ್ತಿದ್ದಾನೆ. ಆದ್ರೆ ಸ್ಪೆಸಿಫಿಕ್ ಆದಂತ ಪಾಯಿಂಟ್ ಯಾವುದು ಅನ್ನೋದ್ರ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದಂತ ವೇಳೆಯಲ್ಲಿ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ನಾನು ಒಂದು ಭಾಗವನ್ನು ಹೇಳ್ಬೋದು ಹೊರತು ಅಂದ್ರೆ ಇಂಥ ಭಾಗದಲ್ಲಿ ಇಂಥ ಜಾಗದಲ್ಲಿ ಹೂತಾಕಿದ್ದೀನಿ ಅನ್ನೋಬಹುದು ಸ್ಪೆಸಿಫಿಕ್ ಅಂತ ಜಾಗವನ್ನು ನಾನು ಎಸ್ಐಟಿ ಕಚೇರಿಯಲ್ಲಿ ಕೂತ್ಕೊಂಡು ಹೇಳೋದಕ್ಕಾಗೋದಿಲ್ಲ. ಬದಲಾಗಿ ನೀವು ನನ್ನನ್ನು ಅಲ್ಲಿಗೇನಾದ್ರೂ ಕರ್ಕೊಂಡು ಹೋದ್ರಿ ಅಂತಂದ್ರೆ ನನ್ನ ಸ್ಪಾಟ್ ಅನ್ನ ತೋರಿಸ್ತೀನಿ. ಯಾಕಂದ್ರೆ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ. ಆತ 30 ವರ್ಷಗಳ ಹಿಂದೆ ಶವಗಳನ್ನ ಹೂತಿರುವಂತದ್ದು. ಈಗ ಅಲ್ಲಿ ಮರಗಳು ಬೆಳೆದಿದ್ದಾವೆ, ಗಿಡ ಬೆಳೆದಿದೆ, ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ಗಳಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸ್ಪೆಸಿಫಿಕ್ ಜಾಗವನ್ನು ನಾನು ವಿಚಾರಣೆ ಸಂದರ್ಭದಲ್ಲಿ ಹೇಳೋದಕ್ಕಾಗೋದಿಲ್ಲ. ಬದಲಾಗಿ ನೀವು ಸ್ಪಾಟ್ಗೆ ಕರ್ಕೊಂಡು ಹೋದ್ರಿ ಅಂತಂದ್ರೆ ಅಲ್ಲಿ ನಾನು ತೋರಿಸ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಪ್ರಮುಖವಾಗಿ ಆತನ ಜೊತೆ ಇದ್ದಂತವ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದುವರೆಗೂ ಕೂಡ ಅಷ್ಟೇ 4 ಜನರ ಹೆಸರನ್ನು ಹೇಳಿದ್ದಾನೆ. ಅದರಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು, ಉಳಿದಂತಹ 3 ಜನರ ಹೆಸರು ಹೇಳಿದೆ. ಸದ್ಯಕ್ಕೆ ಆ 3 ಜನ ಯಾರು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಎಸ್ಐಟಿ ಮಾಡ್ತಾ ಇದೆ. ಬಹುತೇಕ ಆತನಿಂದ ಕೇವಲ ಈ ಒಂದು ಹೆಣಗಳನ್ನು ಹೂತಾಕಿರುವಂತಹ ವಿಚಾರ ಅಷ್ಟೇ ಅಲ್ಲದೆ ಆ ಬುರುಡೆ ಬಗ್ಗೆ ಕೂಡ ಈಗಾಗಲೇ ಇಂಟ್ರಾಗೇಷನ್ ಮಾಡ್ತಿರುವಂತದ್ದು. ಆ ಬುರುಡೆ ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಅಷ್ಟೇ ಸದ್ಯಕ್ಕೆ ಎಸ್ಐಟಿ ಮುಂದೆ ಆತ ಬಾಯ್ಬಿಟ್ಟಿಲ್ಲ. ಇದರ ಜೊತೆಗೆ ಆತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಕೇವಲ ಆ ಒಂದು ಅನಾಮಿಕ ವ್ಯಕ್ತಿ ಅಷ್ಟೇ ಅಲ್ಲದೆ ಆತನ ಫ್ಯಾಮಿಲಿಯವರ ಡೀಟೇಲ್ಸ್ ಅನ್ನು ಕೂಡ ಸಂಗ್ರಹ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಬ್ಯಾಂಕ್ ಖಾತೆಗಳ ವಿವರವನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಎಸ್ಐಟಿ ಮಾಡ್ತಾ ಇರುವಂತದ್ದು. ಇದು ಇವತ್ತಿನ ಇನ್ವೆಸ್ಟಿಗೇಷನ್ ಅನಾಮಿಕನ ಒಂದು ನಡೆಯನ್ನು ನೋಡ್ತಾ ಇದ್ರೆ ಸಾಕಷ್ಟು ತೀವ್ರ ಕುತೂಹಲ ಇರುವಂತದ್ದು. ಯಾಕಂತಂದ್ರೆ ದಿನ ಕಳೆದಂತೆ ಆತ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸ್ತಾ ಇದ್ದಾನೆ. ಜೊತೆಗೆ ಈಗ ಧರ್ಮಸ್ಥಳ ಭಾಗದಲ್ಲಿ ಏನ್ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇತ್ತು. ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಜೊತೆಗೆ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಆಗ್ತಾ ಇರುವಂತಹ ಬಗ್ಗೆ ಮೊದಲ ಬಾರಿಗೆ ಈಗ ಧರ್ಮಾಧಿಕಾರಿಯವರು ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಏನ್ ಹೇಳಿದ್ರು? ಎಸ್, ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಈ ಒಂದು ಪ್ರಕರಣದ ಬಗ್ಗೆ ಎಲ್ಲಿಯೂ ಕೂಡ ಅಷ್ಟೇ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಈಗ ಮೊದಲನೇ ಬಾರಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಬಹಳ ಸೂಕ್ಷ್ಮವಾಗಿ ಪ್ಲಾನ್ ಮಾಡಿಕೊಂಡು ಈ ರೀತಿಯಂತ ಪಿತೂರುಗಳನ್ನ ಮಾಡಿದ್ದಾರೆ. ಎಲ್ಲೋ ಒಂದು ರೀತಿ ಭಕ್ತಾದಿಗಳಲ್ಲಿ ಗೊಂದಲ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು.
ಈಗ SIT ರಚನೆ ಆಗಿದೆ, ನಾವು ನಿರಾಳವಾಗಿದ್ದೀವಿ ಅಂತ. ಯಾಕಂದ್ರೆ SIT ರಚನೆ ಆಗೋಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಸುದ್ದಿಗಳನ್ನು ಹಬ್ಬಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ SIT ರಚನೆ ಆದಂತ ಬಳಿಕ ನಾವು ನಿರಾಳವಾಗಿದ್ದೀವಿ. ಯಾಕಂದ್ರೆ SIT ಮೇಲೆ ನಮಗೆ ಅಪಾರವಾದಂತ ನಂಬಿಕೆ ಇದೆ. ಸತ್ಯಾಂಶ ಅನ್ನೋ ಒಂದು ಹೊರಗಡೆ ಬರುತ್ತೆ. ಇದರಲ್ಲಿ ಯಾರು ಪಿತೂರಿಯನ್ನ ಮಾಡಿದರೆ, ಯಾರು ಷಡ್ಯಂತ್ರವನ್ನ ಮಾಡಿದರೆ ಖಂಡಿತವಾಗಿ ತನಿಖೆ ವೇಳೆಯಲ್ಲಿ ಬಯಲಾಗುತ್ತೆ ಅನ್ನುವಂಥದ್ದನ್ನ ಖುದ್ದು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಹೇಳಿರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿಯ ಬಗ್ಗೆ ಕೂಡ ಅಷ್ಟೇ ಪ್ರಶ್ನೆಗಳನ್ನ ಮಾಡಿದಂತಹ ವೇಳೆಯಲ್ಲಿ ಅವರು ಅನಾಮಿಕ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯಂತ ಹೇಳಿಕೆಯನ್ನ ಕೊಡೋದಿಲ್ಲ. ಬದಲಾಗಿ ನಾನು SIT ತನಿಖೆ ಬಗ್ಗೆ ಮಾತ್ರ ಹೇಳ್ತೀನಿ. SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಆ ಇನ್ವೆಸ್ಟಿಗೇಷನ್ ಮೇಲೆ ನಮ್ಮ ನಂಬಿಕೆ ಇದೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿರುವಂತದ್ದು. ಯಾಕಂದ್ರೆ ಇಷ್ಟು ದಿನಲ್ಲೂ ಕೂಡ ಅಷ್ಟೇ ಧರ್ಮಾಧಿಕಾರಿಗಳು ಒಂದು ರೀತಿ ನೋವಲ್ಲಿದ್ರು. ಯಾಕಂದ್ರೆ ಈ ರೀತಿಯಾಗಿ ಇಷ್ಟು ವರ್ಷಗಳ ಕಾಲ ಒಂದು ಧರ್ಮ ಕ್ಷೇತ್ರವನ್ನ ಕಟ್ಕೊಂಡು ಬಂದಂತ ಬಳಿಕ ಈಗ ಅದನ್ನ ಎಲ್ಲೋ ಒಂದು ಕಡೆ ಧರ್ಮ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂತದ್ದಾಗಿರ್ಬೋದು, ಅಥವಾ ಅದನ್ನ ತೇಜೋವಧೆ ಮಾಡುವಂತ ನಿಟ್ಟಿನಲ್ಲಿ ಮತ್ತು ಅಪನಂಬಿಕೆಯನ್ನ ಮೂಡುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಅವರು ಕೂಡ ಅಷ್ಟೇ ಕುಗ್ಗಿದ್ರು. ಯಾಕಂದ್ರೆ ಮೊನ್ನೆ ಬಿಜೆಪಿ ನಿಯೋಗ ಹೋಗುತ್ತೆ, ಬಿಜೆಪಿ ನಿಯೋಗ ಹೋದಂತ ವೇಳೆಯಲ್ಲಿ ಕೂಡ ಅಷ್ಟೇ ಚಲವಾದ ನಾರಾಯಣ ಸ್ವಾಮಿ ಹೇಳ್ತಾರೆ, ಎಲ್ಲೋ ಒಂದು ರೀತಿ ಈ ಎಲ್ಲಾ ಬೆಳವಣಿಗೆಗಳಿಂದ ಧರ್ಮಾಧಿಕಾರಿಗಳು ಒಂದು ರೀತಿ ಕುಗ್ಗಿದ್ದಾರೆ, ಅವರು ಒಂದು ರೀತಿ ನೋವಲ್ಲಿದ್ದಾರೆ ಅನ್ನುವಂತ ಒಂದು ವಿಚಾರನ ಹೇಳಿದ್ರು. ಇವತ್ತು ವೀರೇಂದ್ರ ಹೆಗಡೆ ಅವರು ಒಂದು ಮೊದಲನೇ ಬಾರಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ನಂಬಿಕೆ ಇದೆ, ನಮಗೆ ನಿರಾಳವಾಗಿದ್ದೀವಿ ಈಗ. ಯಾಕಂದ್ರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ, ತನಿಖೆ ವೇಳೆಯಲ್ಲಿ ಎಲ್ಲವೂ ಕೂಡ ಬಯಲಾಗುತ್ತೆ. ಯಾರು ಸೂಕ್ಷ್ಮವಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ಕೂಡ ಹೊರಗಡೆ ಬರ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ಅಷ್ಟೇ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ವ್ಯಕ್ತ ಮಾಡಿರುವಂತಹದ್ದು. ಚೈತ್ರ, ಮಂಜುನಾಥ್, ಈಗ ಅನಾಮಿಕ ತೋರಿಸಿದಂತಹ ಜಾಗಗಳಲ್ಲೆಲ್ಲವೂ ಕೂಡ ಉತ್ಖನನ ಆಗಿದೆ, ಬಟ್ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. 2 ಜಾಗದಲ್ಲಿ ಮಾತ್ರ ಮೂಳೆ ಪತ್ತೆಯಾಗಿದೆ, ಅದು ಕೂಡ ಪುರುಷನದ್ದು. ಜೊತೆಗೆ ಆತ ತಂದಿರುವಂತಹ ಬುರುಡೆ ಕೂಡ ಪುರುಷನದ್ದೇ ಆಗಿರೋದ್ರಿಂದ ಈ ಒಂದು ಹಂತದಲ್ಲಿ SIT ಅಧಿಕಾರಿಗಳು ಆ ಅನಾಮಿಕ ವ್ಯಕ್ತಿಯ ಮೇಲೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಈತ ನಿಜಾನೇ ಹೇಳ್ತಿದ್ದಾನೆ, ಮತ್ತೆ ಏನಾದರೂ ಅಗೆಯುವಂತಹ ಪ್ರಕ್ರಿಯೆಗೆ ಆತ ಮುಂದಾಯಿತು ಅಂತಂದ್ರೆ SIT ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾರಾ ಅಥವಾ ಬೇರೆ ಏನಾದರೂ ವಿಚಾರಣೆಗೆ ಒಳಪಡಿಸ್ತಾರಾ ಮತ್ತೆ ಆತನನ್ನ, ಹೇಗೆ? ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಡೇ 1 ನಿಂದಲೂ ಕೂಡ ಅಷ್ಟೇ ಈ ದೂರುದಾರ ಏನಿದ್ರೆ ಈತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ನಾನು ಇಂತಹದ್ದೇ ಪ್ಲೇಸ್ ನಲ್ಲಿ ಶವಗಳನ್ನ ಹೂತಾಕಿದ್ದೀನಿ, ಸಾಮೂಹಿಕವಾಗಿ ಹೂತಾಕಿದ್ದೀನಿ, ಇಲ್ಲಿ ನೀವು ಅಗದ್ರೆ ಸಾಕು ನಿಮ್ಗೆ ಅಸ್ಥಿ ಸಿಗುತ್ತೆ ಅನ್ನುವಂತ ಒಂದಷ್ಟು ಕಾನ್ಫಿಡೆಂಟ್ ನೋಡಿ ಎಲ್ಲೋ SIT ಅಧಿಕಾರಿಗಳು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಮಾರ್ಕ್ ಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ, ಅಗಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ 1, 2, 3 ಸ್ಪಾಟ್ಗಳಲ್ಲಿ ಅಗಿದಂತ ವೇಳೆಯಲ್ಲಿ ಆತನ ಕಾನ್ಫಿಡೆಂಟ್ ಎಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿ ಸಿಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಬಂದಿದ್ದ. ಈ ಒಂದು ವೇಳೆಯಲ್ಲಿ 6ನೇ ಸ್ಪಾಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಂತ ಬಳಿಕವಂತೂ ಆತನ ಕಾನ್ಫಿಡೆಂಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಆತ 13ನೇ ಪ್ಲೇಸ್ ಅಲ್ಲಿ ನಾನು ಸಾಮೂಹಿಕವಾಗಿ ಊತಾಕಿದ್ದೀನಿ, 8 ಶವಗಳನ್ನು ಊತಾಕಿದ್ದೀನಿ, ಅಲ್ಲಿ ನೀವು ಹಾಗಾದ್ರೆ 10 ಕೂಡ ಅಷ್ಟೇ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂತ ಒಂದು ಕಾನ್ಫಿಡೆಂಟ್ ಆತನಲ್ಲಿ ಇತ್ತು. ಆದ್ರೆ ಎಲ್ಲೊಂದ್ ಕಡೆ ದಿನ ಕಳೆದಂತೆ ಕಾನ್ಫಿಡೆಂಟ್ ಲೆವೆಲ್ ಕೂಡ ಅಷ್ಟೇ ಆತನದ್ದು ಕಡಿಮೆ ಆಗ್ತಾ ಬಂತು. SIT ಅಧಿಕಾರಿಗಳು ಕೂಡ ಅಷ್ಟೇ ಆತನ ಮೇಲೆ ನಂಬಿಕೆ ಅನ್ನುವಂಥದ್ದು ಕಡಿಮೆ ಆಗ್ತಾನೆ ಬರ್ತಿರುವಂತದ್ದು. ಈಗಲೂ ಕೂಡ ಅಷ್ಟೇ SIT ಅದಕ್ಕೆ ಆತನ ಹೇಳಿದಂತೆ ಮತ್ತೆ ಹೊಸ ಸ್ಪಾಟ್ ಗಳನ್ನ ಗುರುತು ಮಾಡಿಕೊಂಡು ಅಲ್ಲಿ ಅಗಿಯುವಂತದ್ದು ಬೇಡ ಅನ್ನುವಂತ ನಿರ್ಧಾರಕ್ಕೆ SIT ಏನಕ್ಕೆ ಬಂದಿದೆ ಅಂತಂದ್ರೆ ಆತನ ಹೇಳಿಕೆಗಳ ಮೇಲೆ ನಂಬಿಕೆ ಇಲ್ಲದಂತ ಕಾರಣಕ್ಕೋಸ್ಕರ SIT ಈ ತೀರ್ಮಾನವನ್ನು ಮಾಡಿರುವಂತದ್ದು. ಸದ್ಯಕ್ಕೆ ಆತನ ಇಂಟ್ರಾಗೇಷನ್ ಮಾಡಕ್ ಶುರು ಮಾಡ್ತಿದ್ದಾರೆ. ಇಂಟ್ರಾಗೇಷನ್ ನ ಸಂದರ್ಭದಲ್ಲೂ ಕೂಡ ಅಷ್ಟೇ ಆತ ಅಲ್ಲಿಗೆ ನಾನು ಹೇಗೆ ಹೇಳಕ್ಕಾಗುತ್ತೆ, ಯಾಕಂದ್ರೆ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ನಾನು ಸ್ಪೆಸಿಫಿಕ್ ಜಾಗವನ್ನು ಗುರುತು ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಿರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಅಷ್ಟೇ ಮೂಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಮಂಪರು ಪರೀಕ್ಷೆ ಬಗ್ಗೆ ಕೂಡ ಅಷ್ಟು ಒಂದಷ್ಟು ಚರ್ಚೆಗಳಾಗಿದೆ. ಆದ್ರೆ ಅದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದ ನಿರ್ಧಾರವನ್ನು SIT ಮಾಡಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಮಾತ್ರ ಒಂದ್ ವೇಳೆ ಏನಾದ್ರೂ ಈತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಬಹುತೇಕ ಸತ್ಯಾಂಶ ಅನ್ನುವಂಥದ್ದು ಹೊರಬರಬಹುದು. ಈತನ ಹಿಂದೆ ಯಾರಿದ್ದಾರೆ ಅನ್ನುವಂಥ ಒಂದು ಷಡ್ಯಂತ್ರ ರೂಪಿಸೋದವ್ರು ಯಾರು ಅಥವಾ ಈತನ ಉದ್ದೇಶವಾದ್ರು ಏನು ಅನ್ನುವಂಥದ್ದು ಬಹುತೇಕ ತಿಳ್ಕೊಳ್ಬಹುದು ಅನ್ನೋಂಥ ಒಂದು ಚರ್ಚೆನೂ ಆಗಿದೆ. ಜೊತೆಗೆ ಆತನು ಕೂಡ ಅಷ್ಟೇ ದೂರು ಕೊಟ್ಟಂತ ಸಂದರ್ಭದಲ್ಲಿ ದೂರಿನಲ್ಲಿ ಸ್ಪೆಸಿಫಿಕ್ ಆಗಿ ಆತ ಮೆನ್ಷನ್ ಮಾಡಿರುವಂತದ್ದು ತನಿಖೆಯ ಭಾಗವಾಗಿ ಮುಂದಿನ ದಿನಗಳಲ್ಲಿ ಮಂಪರು ಪರೀಕ್ಷೆಗೆ ಒಳಪಡಿಸೋದು ನಾನು ಸಿದ್ಧವಾಗಿದ್ದೀನಿ ಅಂತ ಆತ ಹೇಳಿದ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇನ್ನೂ 4-5 ದಿನಗಳ ಕಾಲ ಆತನ ಇಂಟ್ರಾಗೇಷನ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಈ ಇಡೀ ವಾರ ಇಂಟ್ರಾಗೇಷನ್ ಆದಂತ ಬಳಿಕ ಪದೇ ಆತನ ಸ್ಟೇಟ್ಮೆಂಟ್ಗಳು ಬದಲಾಗ್ತಾ ಹೋಗುವಂತದ್ದಾಗಿರ್ಬೋದು ಅಥವಾ ಆತ ಹೇಳುವಂತದ್ದು ಸುಳ್ಳು ಅಂತ ಏನಾದರೂ ತನಿಖಾಧಿಕಾರಿಗೆ ಅನ್ಸಿದ್ರೆ ಬಹುತೇಕ ಕೋರ್ಟ್ನ ಅಪ್ರೋಚ್ ಮಾಡುವಂತ ಸಾಧ್ಯತೆ ಇದೆ. ಮಂಪರು ಪರೀಕ್ಷೆಗೆ ನಾವು ಈತನನ್ನು ಒಳಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ಅವರು ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಜಡ್ಜ್ ಕೇಳ್ತಾರೆ, ಏನಕ್ಕೆ ನೀವು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತಿದ್ದೀರಾ, ಏಕೆ ಆತ ಪದೇ ಸುಳ್ಳು ಏನಾದರೂ ಹೇಳ್ತೇನೆ ಏನೋ ಅಂತದ್ರನ್ನ ಕೇಳ್ತಾರೆ. ಅದಕ್ಕೆ ಕಂಪ್ಲೀಟ್ ಆದಂತ ರಿಪೋರ್ಟ್ ಅನ್ನು ಕೂಡ ಇವರು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆತ ಕೊಡುವಂತಹ ಬೇರೆ ರೀತಿಯಂತ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಆತ ಹೌದು ಅನ್ನುವಂಥದ್ದು ಈಗ ಏನೇ ಕೇಳಿದ್ರು ಹೌದು ಅಂದಾಗ ಮತ್ತೆ ನಾಳೆ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಆತನ ಹೇಳಿಕೆಗಳಲ್ಲಿ ತಾಳೆ ಹಾಕಿ ನೋಡುವಂತ ಸಂದರ್ಭದಲ್ಲಿ ಬದಲಾವಣೆಗಳಾದಂತಹ ವೇಳೆಯಲ್ಲಿ ಅದರ ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಕೋರ್ಟ್ಗೆ ಕೊಟ್ಟು ತದನಂತರ ಜಡ್ಜ್ನ ಸಮ್ಮುಖದಲ್ಲಿ ಆತನ ಮಂಪರು ಪರೀಕ್ಷೆಗೆ ಒಳಪಡ್ತೀನಿ ಅಂತ ಕೂಡ ಹೇಳಬೇಕು. ಇದರ ಒಂದಷ್ಟು ಪ್ರೊಸೀಜರ್ಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಡೀ ವಾರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ SIT ತೀರ್ಮಾನ ಮಾಡಿಕೊಂಡಿದೆ. ಈ ವಾರದ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ SITಗೆ ಏನಾದ್ರೂ ಹೌದು ಆತ ಹೇಳ್ತಿರುವಂತದ್ದು ಕರೆಕ್ಟ್ ಇದೆ,
ಸಾಕ್ಷ್ಯಗಳೇನಾದ್ರೂ ಸಿಗ್ತಾ ಇದಾವೆ ಅಂತಂದ ಪಕ್ಷದಲ್ಲಿ ಮಾತ್ರ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಹೊಸ ಪ್ಲೇಸ್ಗಳನ್ನು ಕೂಡ ಐಡೆಂಟಿಫೈ ಮಾಡ್ಕೊಂಡು ಉತ್ಖನನ ಮಾಡುವಂತ ಕೆಲಸಗಳು ಆಗುತ್ತೆ. ಒಂದು ವೇಳೆ ಏನಾದ್ರೂ ಈ ವಾರದಲ್ಲಿ ಆತನ ಹೇಳಿಕೆಗಳಲ್ಲಿ ಒಂದು ರೀತಿ ಬದಲಾಗ್ತಾ ಇದಾವೆ, ನಮಗೆ ಸ್ಯಾಟಿಸ್ಫೈಡ್ ಇಲ್ಲ ಅಂತ ಹೇಳೋ ತನಿಖಾಧಿಕಾರಿಗೆ ಅನ್ಸಿದ್ರೆ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಅಂತಾನೆ ಮಂಪರು ಪರೀಕ್ಷೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂತದ್ದು. ಚೈತ್ರ, ಮಂಜುನಾಥ್, ಈಗ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ, ಮತ್ತೊಂದು ಕಡೆ ಧರ್ಮಸ್ಥಳ ಭಾಗದಲ್ಲಿ ಉತ್ಖನನ ಕಾರ್ಯ, ಮತ್ತೊಂದು ಕಡೆ SIT ಅಧಿಕಾರಿಗಳಿಗೆ ಈ ಒಂದು ಪ್ರಕರಣ ಸವಾಲಾಗಿ ಪರಿಣಮಿಸಿರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆಗಳು ಆದರೂ ಕೂಡ ಅನಾಮಿಕ ತಂದಿರುವಂತಹ ಬುರುಡೆ ಬಗ್ಗೆ ಇನ್ನೂ ಕೂಡ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತ ಅಂದ್ರೆ ಯಾಕೆ ಆತ ಬಾಯ್ ಬಿಡ್ತಾ ಇಲ್ಲ? ಅಥವಾ ಆ ಮೂಳೆ, ಆ ಒಂದು ಅಸ್ಥಿ ಪಂಜರವನ್ನ ಆತ ಎಲ್ಲಿಂದ ತಂದ? ಆತ ತೆಗಿಬೇಕಾದ್ರೆ ಆತನ ಜೊತೆ ಯಾರಿದ್ರು? ಆತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ SIT ಅಧಿಕಾರಿಗಳು ವಿಚಾರಣೆ ನಡೆಸಿ ಇನ್ಫಾರ್ಮೇಶನ್ ತೆಗ್ದಿದ್ದಾರಾ? ಹೇಗೆ, ಯಾಕೆ ಬಾಯ್ ಬಿಡ್ತಿಲ್ಲ ಅನಾಮಿಕ? ಎಸ್, ಖಂಡಿತವಾಗ್ಲೂ ಚೈತ್ರ. ಯಾಕಂದ್ರೆ ಈಗ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಆತ 1994ರಿಂದ 2014 ಕೂಡ ಅಷ್ಟೇ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಅನ್ನುವಂಥದ್ರ ಬಗ್ಗೆ, ಮತ್ತು ಆತ ಎಳ್ಳು ಉಳ್ಕೊಂಡಿದ್ದ ಅನ್ನುವಂಥದ್ದು, ಮತ್ತು ಆತನಿಗೆ ಕೊಡ್ತಿದ್ದಂತ ಕೆಲಸಗಳೇನು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆತ ಶವಗಳನ್ನು ಊತಾಕಿರುವಂತದ್ದು ನಿಜ, ಆದ್ರೆ ಆ ಶವಗಳು ನಿಜವಾಗ್ಲೂ ಕೂಡ ಅಷ್ಟೇ ಅಪರಿಚಿತ ಶವಗಳ ಅಥವಾ ಅದು ರೆಕಾರ್ಡ್ ಇಲ್ಲದೆ ಇರುವಂತಹದ್ದ? ಯಾಕಂದ್ರೆ ಪ್ರತಿಯೊಂದು ಅಪರಿಚಿತ ಶವ ಅಂದಾಗ ಅವರ ಐಡೆಂಟಿಟಿ ಆಗಿಲ್ಲ ಅಥವಾ ಅವ್ರ ಫ್ಯಾಮಿಲಿಯವರು ಯಾರು ಬಂದಿಲ್ಲ ಅಂತಂದಾಗ ಪೊಲೀಸರು ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನು ಕೊಡಬೇಕಾಯ್ತು. ಗ್ರಾಮ ಪಂಚಾಯತಿಯವರು ಅಲ್ಲಿ ರೆಕಾರ್ಡ್ಸ್ ಅನ್ನ ಇಟ್ಕೊಂಡು ತದನಂತರ ಆ ಒಂದು ಊತಾಕುವಂತ ಪ್ರಕ್ರಿಯೆಯನ್ನು ಮಾಡಬೇಕಾಯ್ತು. ಅದು ಈತನ ಮುಖಾಂತರವಾಗಿ ಮಾಡಿಸ್ತಾ ಇದ್ದಿದ್ದು. ಒಂದು ವೇಳೆ ಏನಾದ್ರು ಈತ ಊತಿರುವಂತಹ ಶವಗಳೇನಾದ್ರು ಅದು ಗ್ರಾಮ ಪಂಚಾಯತಿಯಲ್ಲಿ ರೆಕಾರ್ಡ್ ಅಲ್ಲಿ ಏನಾದ್ರು ದಾಖಲೆಗಳಿದೆಯಾ? ಒಂದ್ ವೇಳೆ ದಾಖಲೆ ಇತ್ತು ಅಂತಂದ್ರೆ ಈತ ಮಾಡುವಂತ ಆರೋಪಕ್ಕೂ ಅಲ್ಲಿರುವಂತಹ ದಾಖಲೆಗಳಿಗೂ ಸಾಮ್ಯತೆ ಆಗೋದಿಲ್ಲ. ಅವಾಗ ಈತ ಮಾಡ್ತಿರುವಂತದ್ದು ಸುಳ್ಳು ಆರೋಪ ಅನ್ನುವಂಥದ್ದಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿನ UDR ನ ದಾಖಲೆಗಳನ್ನು ಸಂಪೂರ್ಣವಾಗಿ ತಗೊಂಡಿದ್ದಾರೆ. ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಕೇಸ್ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಸಂಪೂರ್ಣವಾಗಿ ತಗೊಂಡಿದ್ದಾರೆ. ಅದನ್ನ ಮುಂದೆ ಇಟ್ಕೊಂಡು ಇವತ್ತು ಅನಾಮಿಕನನ್ನು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಯಾಕಂದ್ರೆ ಆತ ಹೇಳ್ತಿರುವಂತಹ ಪ್ಲೇಸಸ್ ಏನಿದೆ ಆ ಪ್ಲೇಸ್ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಊತಿರುವಂತಹ ಜಾಗನೇನ ಅದು? ಒಂದ್ ವೇಳೆ ಆಗೇನಾದ್ರು ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಆ ಜಾಗದಲ್ಲಿ ಅಂದ್ರೆ ಶವವನ್ನು ಊತಿದ್ರೆ ಬಹುತೇಕ ಈತನ ಆರೋಪಕ್ಕೂ ಅಲ್ಲಿಗೂ ಸುಳ್ಳು ಅಂತ ಅನ್ಸುತ್ತೆ. ಆದ್ರೆ ಈತ ಹೇಳ್ತಿರುವಂತದ್ದು ಅಲ್ಲ, ಸ್ಪೆಸಿಫಿಕ್ ಜಾಗದ ಬಗ್ಗೆ ನನಗೆ ಗೊತ್ತಿಲ್ಲ, ನೀವು ಅಲ್ಲಿ ಕರ್ಕೊಂಡು ಹೋದ್ರೆ ನಾನು ತೋರಿಸ್ತೀನಿ, ಯಾಕಂದ್ರೆ ನಾನು ಹೇಳೋದಕ್ಕಾಗೋದಿಲ್ಲ. ಈಗ ಯಾವ್ದಾದ್ರು ಒಂದು ಭಾಗದ ಹೆಸರು ಹೇಳ್ಬೋದೇ ಹೊರತು ಆ ಭಾಗದಲ್ಲಿ ಎಲ್ಲಿ ಊತಿದೀಯಾ ಅಂತಂದ್ರೆ ಆಗಲ್ಲ ಹೇಳೋದಕ್ಕೆ. ಯಾಕಂದ್ರೆ ಸುಮಾರು 25-30 ವರ್ಷಗಳ ಹಿಂದೆ ನಾನು ಊತಿರುವಂತದ್ದು. ಈಗ ನನಗೆ ಏಕಾಏಕಿ ನೀವು ಕೇಳಿದ್ರೆ ಹೇಗೆ ಅನ್ನುವಂತ ಒಂದಷ್ಟು ಉತ್ತರಗಳನ್ನು ಆತ ಕೊಡ್ತಾ ಇರುವಂತದ್ದು. ಈ ಕಾರಣಕ್ಕೋಸ್ಕರ ಆತ ಏನೇ ಹೇಳಿದ್ರು ಕೂಡ ಅಷ್ಟೇ ಆತನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ತೆಗೆದುಕೊಂಡ ದಾಖಲೆಗಳಾಗಿರ್ಬೋದು, ಸ್ಥಳೀಯ ಪೊಲೀಸ್ ಸ್ಟೇಷನ್ ತಗೊಂಡಂತಹ ಕೇಸ್ ಬಗ್ಗೆ ಆಗಿರ್ಬೋದು, ಅದನ್ನ ಮುಂದೆ ಇಟ್ಕೊಂಡು ಈಗ ಪ್ರಶ್ನೆಗಳನ್ನ ಮಾಡ್ತಿರುವಂತದ್ದು. ಇದು ಒಂದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಆಯ್ತು ಅಂತಂದ್ರೆ ಮತ್ತೊಂದು ಕಡೆ ಬುರುಡೆ ಬಗ್ಗೆ ಕೂಡ ಅಷ್ಟೇ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆ ಬುರುಡೆ ಎಲ್ಲಿಂದ ತಂದ, ಯಾರಾದ್ರೂ ಈತನಿಗೆ ಬುರುಡೆಯನ್ನ ಕೊಟ್ಟಿದ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆನೂ ಕೂಡ ಅಷ್ಟೇ ಇನ್ನೊಂದು ಟೀಮು ಷಡ್ಯಂತ್ರ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದಷ್ಟು ಜನ ಹೇಳ್ತಿದ್ದಾರೆ. ವಿರೋಧ ಪಕ್ಷದವರು ಅದನ್ನು ಪ್ರಸ್ತಾಪವನ್ನು ಮಾಡ್ತಿರುವಂತದ್ದು. ಇದರ ಹಿಂದೆ ಒಂದು ಟೀಮ್ ಇದೆ, ಆ ಟೀಮ್ ನಿಂದ ಆಪರೇಟ್ ಆಗ್ತಿರುವಂತದ್ದು. ಯಾಕಂದ್ರೆ ಈತ ಪ್ರತಿದಿನ ಕೂಡ ಅಷ್ಟೇ ಬರ್ತಾನೆ ಮತ್ತೆ ವಾಪಸ್ ಹೋಗ್ತಾನೆ. ವಾಪಸ್ ಹೋದಂತ ಬಳಿಕ ಆ ಟೀಮ್ ನ ಜೊತೆಗಿರ್ತಾನೆ. ನಾಳೆ ಏನ್ ಹೇಳ್ಬೇಕು ಅನ್ನೋಂಥದ್ದು ಆ ಟೀಮ್ ಎಲ್ಲವೂ ಕೂಡ ಅಷ್ಟೇ ಡಿಸೈಡ್ ಮಾಡಿ ಕಳಿಸ್ತಿದ್ದಾರೆ ಅನ್ನುವಂತ ಒಂದು ಆರೋಪ ಇತ್ತು. ಅದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಒಂದು ಟೀಮ್ ಅನ್ನು ಈಗಾಗಲೇ ರಚನೆ ಮಾಡ್ಕೊಂಡಿರುವಂತದ್ದು. ಹೀಗೆ ಹಲವು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದೆ. ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯಿಂದ ಕನ್ಕ್ಲೂಷನ್ ಗೆ ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸದ್ಯಕ್ಕೆ ದೂರುದಾರ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು SIT ಮಾಡ್ತಿದೆ. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದ ಅಂತ ಬಳಿಕ ಅದನ್ನ ಪರಿಶೀಲನೆ ಮಾಡ್ತಾರೆ. ಅದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂತ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ SIT ಮಾಡುತ್ತೆ. ಚೈತ್ರ.